ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ. ನಮಗೆ ರೇಸ್ ಫೀಲ್ಡ್ ಅನ್ನೋದು ತೋರ್ಸ್ಕೊಂಡ್ ಕೊಟ್ಟಿದ್ದೆ ನನ್ನಪ್ಪರ್ ನವೀನ್. ಅಣ್ಣಪ್ಪನವರೆಲ್ಲ ನಾವಿಲ್ಲ ಕಟ್ ಸಾಕಿದೀವಿ. ಸರ್ ಅಂದ್ರೆ ಅಣ್ಣಪ್ಪ ಈಗ ಮಂಡ್ಯದಲ್ಲಿ ಇದೆಯಲ್ಲ, ಅಣ್ಣಪ್ಪ ಇಲ್ಲಿ ಬಗ್ಗಳಿಲಿತ್ತ. ನಮ್ಮನೇಲೆ ಸಹ ಇದ್ದಿದ್ದು, ನಾವೇ ಸಾಕಿದ್ದದು ಅಣ್ಣಪ್ಪನ. ಪಕ್ಷ ಗೂಳಿ ಅಂತಂದಿದ್ವಿ, ಯಾರೋ ಚಾಲೆಂಜ್ ಮಾಡಿದ್ರು ಅಂತೇಳಿ ಗೂಳಿ ಕಟ್ಟಕ್ ಆಗಲ್ಲ ಅಂತೇಳಿ ನಮಗೊಂದು ಇದ್ ಮಾಡಿದ್ರು, ಚಾಲೆಂಜ್ ಮಾಡಿದ್ರು. ಕಣಕ್ ಬಟ್ಟೆ ರೇಸಿಗೆ ಪ್ರಪ್ರಥಮ ಫಸ್ಟ್ನೇ ಗೂಳಿ ನಾವು ತಂದಿದ್ದು, ಅದೇ ರೇಸಲ್ಲಿ ಫಸ್ಟ್ ಹೊಡ್ಕೊಂಡ್ ಬಂದಿದ್ವಿ. ನವೀನ್ ನಾಣಪ್ಪ ಈಗ ಮತ್ತೆ ರೇಸಿಗೆ ಅವರು ಬರ್ಲಿ ಅನ್ನೋದು ಕೂಡ ನಮ್ಮ ಆರೈಕೆ. ಸರ್ ಅವ್ರು ಮತ್ತೆ ಏನಾರು ರೇಸಿಗೆ ಬರ್ತಾರ? ಕರ್ಕೊಂಡ್ ಬರ್ತೀವಿ, ಬರ್ತೀವಿ. ಬಂದ್ರೆ ಮಾತ್ರ ಹಂಗೆ ಬರಲ್ಲ, ಅದ್ದೂರಿಯಾಗೆ ಬರ್ತೀವಿ. ಅದೊಂದು ಮಾತ್ರ ಹೇಳ್ತೀನಿ. ಮತ್ತೆ ನವೀನ್ ನಾಣಾಪುರ ಅನ್ನೋದು ಏನ್ ಹೆಸರು ಇತ್ತು ಅದೇ ಲೆಕ್ಕಾಚಾರಕ್ಕೆ ಬರ್ತೀವಿ ಸರ್. ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಬಗ್ಗವಳ್ಳಿ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ಬಗ್ಗವಳ್ಳಿ ಗ್ರಾಮದಲ್ಲಿ ಸುಮಾರು ಎತ್ತುಗಳಿದಾವೆ ಸ್ನೇಹಿತರೆ. ನಾನು ಹಿಂದೆ ವಿಡಿಯೋ ಮಾಡಿದ್ದೆ, ವಿಲನ್ ಅಂತ ಮಾಡಿದ್ದೆ ಸ್ನೇಹಿತರೆ, ಮೌರ್ಯ ಅಂತ ಮಾಡಿದ್ದೆ, ಮತ್ತು ಐರಾವತ, ಡಾನ್ ಐರಾವತ ಅಂತ ಎತ್ತಿನ ವಿಡಿಯೋ ಮಾಡಿದ್ದೆ ನೋಡಿ ಸ್ನೇಹಿತರೆ. ಈ ಡಾನ್ ಐರಾವತ ಜೊತೆ ಎತ್ತಿನಲ್ಲಿ ನೋಡಿ ಈ ನಂದಿ ಅಂತ ಒಂದು ಎತ್ತು ಕೂಡ ಓಡಿತ್ತು. ಇದು ಚಕ್ಡಿ ರೇಸಲ್ಲಿ ಇದು ಚಾಂಪಿಯನ್ ಎತ್ತಾಗಿತ್ತು ಸ್ನೇಹಿತರೆ. ನೋಡಿ ಸುಮಾರು 4 ಬಹುಮಾನಗಳನ್ನು ಗೆದ್ದಿತ್ತು. ಟ್ರೋಫಿನೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ರೀತಿಯಾದ ಒಂದು ಹೆಸರಾಂತ ರಾಸು ಸ್ನೇಹಿತರೆ, ಹಳ್ಳಿಕಾರ್ ನಂದಿ ಇದು ನೋಡಿ. ಈಗ ಅದೇ ಮನೆಯಲ್ಲಿ ಸುಲ್ತಾನ್ ಅಂತ ಇನ್ನೊಂದು ಹಳ್ಳಿಕಾರ್ ರಾಸು ತಂದಿದ್ದಾರೆ ಸ್ನೇಹಿತರೆ. ಇವೆರಡು ಅತ್ಯುತ್ತಮ ಜೋಡಿಗಳು. ನೀವು ಸ್ನೇಹಿತರೆ ಈ ಎತ್ತುಗಳನ್ನ ಬರೀ ರೇಸ್ ಓಡಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ಇವು ದಿನ ಮನೆಯಲ್ಲಿ ಹೊಲದಲ್ಲಿ ದುಡಿತವೆ ಸ್ನೇಹಿತರೆ. ಬನ್ನಿ ಈ 2 ಎತ್ತುಗಳ ಒಂದು ಸಂದರ್ಶನವನ್ನ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಂದಿ ಮತ್ತೆ ಸುಲ್ತಾನ್ ಎತ್ತುಗಳ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ವಿಕಾಸ್ ಅಂತೇಳಿ. ವಿಕಾಸ್. ಸರ್ ನಿಮ್ಮ ಎತ್ತಿನ ಹೆಸರುಗಳನ್ನು ಸ್ವಲ್ಪ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ. ಸೊ ಇದು ಸುಲ್ತಾನ್ ಅಂತೇಳಿ, ಅದು ನಂದಿ ಅಂತೇಳಿ. ಸರ್ ಇವೆರಡು ಪ್ಯೂರ್ ಹಳ್ಳಿಕಾರ್ ತಳಿನಾ? ಪ್ಯೂರ್ ಹಳ್ಳಿಕಾರ್ ಸರ್. ಓಕೆ ಸರ್, ಇವತ್ತು ಬಗ್ಗಳ್ಳಿ ಗ್ರಾಮದಲ್ಲಿ ಸುಮಾರು ರೇಸ್ ಎತ್ತುಗಳಾಗಿರ್ಬೋದು, ಬೇಸಾಯದ ರಾಸುಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಮತ್ತೆ ತುಂಬಾ ಎತ್ತುಗಳನ್ನ ಕಟ್ತಿದ್ದಾರೆ ಜನ. ನೀವು ಕೂಡ ಕಟ್ಟಿದ್ದೀರಾ ಸರ್, ನಿಮ್ಮ ಅನುಭವಗಳನ್ನು ವ್ಯಕ್ತಪಡಿಸಿ. ಸೊ ಹಳ್ಳಿಕಾರ್ ಅನ್ನೋದು ನಮ್ಮ ದೇಶದ ತಳಿ. ಅದು ನಾವು ಮೊದ್ಲಿಂದಾನು ಹಳ್ಳಿಕಾರ್ ತಳಿ ಕಟ್ಕೊಂಡ್ ಬಂದಿರೋದು. ಮತ್ತೆ ಪ್ರಪ್ರಥಮ ನೀವು ನಾಣಾಪುರ ಚಾಂಪಿಯನ್ ಅಂತ ಕೇಳಿದಿರಲ್ಲ, ಅದರಿಂದನೇ ನಾವು ರೇಸಿಗೆ ಬಂದಿರೋದು. ಅದು ನಮ್ಮ ಮಾವಾರ್ದು, ನಮ್ಮ ಮನೆ ಎತ್ತೇನೆ ಅದನ್ನು. ಅದರಿಂದಲೇ ನಾವು ರೇಸಿಗೆ ಬಂದಿರೋದು. ಚಾಂಪಿಯನ್ ಮತ್ತೆ ಅಣ್ಣಪ್ಪ ಸುಮಾರು ಎತ್ತು ನಮ್ಮ ಮಾವಾರ್ ಮನೆಯಿಂದಾನೇ ಬಂದೋಗಿರೋದು. ಅದರಿಂದಲೇ ನಮಗೆ ರೇಸಿಂಗ್ ಕ್ರೇಜ್ ಬಂದು ನಾವು ಇವತ್ತು ಈ ಲೆಕ್ಕದಲ್ಲಿ ಇರೋದು ಸಹ ಇದು. ಸರ್ ನಿಮ್ಮ ಮನೆಯಿಂದ ರೇಸಿಗೆ ಪಾಲ್ಗೊಂಡ್ರ ರಾಸುಗಳು ಅಂದ್ರೆ ಇವೇನಾ? ಸೊ ಇದು ಮೊದ್ಲಿಂದನೂ ನಮ್ಮಲ್ಲಿ ರೇಸ್ ಆಡಿದಾವೆ. ಬಟ್ ಅವಾಗ ಏನಂದ್ರೆ ಮನುಷ್ಯ ಎಷ್ಟು ಹೇಳೋದು ಎತ್ಕೊಳ್ಳಿ ಅಷ್ಟು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇದಾವೆ ನಮ್ಮ ಮನೇಲೂ ನಾವು ಆಡಿದ್ದೀವಿ. ಅಂದ್ರೆ ನಮ್ ಚಾಂಪಿಯನ್ ಬಂದು ನಮಗೆ ಮೂಲ ಅದೇನೆ ರೇಸ್ ಆಡೋದಕ್ಕೆ. ಸ್ನೇಹಿತರೆ ನೋಡಿ, ನಾಣಾಪುರದ ಚಾಂಪಿಯನ್ ಅಂತ ಒಂದು ರಾಸುವಿನ ಹೆಸರು ಕೇಳಿದಿರಾ? ಅದು ಇವ್ರ ಮನೆದೇ ರಾಸು ಅಂತೆ. ಅವತ್ತಿನ ಕಾಲದಿಂದ ಇವರು ಗಾಡಿ ರೇಸಿನ ಆಕಾರದಲ್ಲಿ ಭಾಗವಹಿಸಿದ್ದಾರೆ ಸ್ನೇಹಿತರೆ. ನೋಡಿ ಇದೇನು ಹೊಸದಲ್ಲ ನಮಗೆ ಅಂತ ಹೇಳ್ತಾ ಇದಾರೆ. ಸರ್ ಇವತ್ತು ನಂದಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸ್ವಲ್ಪ. ನಂದಿ ಮನೆ ಮಗ, ನನ್ನ ಜೀವ ಅದು. ಹೇಳ್ಬೇಕು ಅಂತಂದ್ರೆ ಅದನ್ನ ನಂದಿ ಬಗ್ಗೆ ಏನು ಹೇಳಂಗೆ ಇಲ್ಲ. ಅದು ರೇಸಿಗೂ ಸಹಿ, ಕೆಲ್ಸಕ್ಕೂ ಸಹಿ, ಸವಾರಿ ಗಾಡಿಗೂ ಹಂಗೆ ಹೋಗುತ್ತೆ, ರೇಸಲ್ಲೂ ಹಂಗೆ ಹೋಗುತ್ತೆ. ನನಗೆ ಅಚ್ಚುಮೆಚ್ಚು. ಸರ್ ಅದು ಎಷ್ಟಲ್ಲಿ ಕರು ಇದ್ದ ತಗೊಂಬಂದ್ರಿ ನೀವು? ಅದು ಕರು 9 ತಿಂಗಳು ಕರು ಇದ್ದಾಗ ನಾವು ತಗೊಂಡ್ಬಂದಿದ್ದು. ಹಾಲಲ್ಲಿ ಇದ್ದಾಗಲೇ ತಗೊಂಡ್ಬಂದಿದ್ದು. ಇವಾಗ 6 ನಮ್ಮ ಹತ್ರ ಒಂದು 10-12 ರೇಸ್ ಆಡಿದೆ. ಇವಾಗ ಲೋಕಲ್ ಒಂದು 2 ರೇಸ್ ಆಡಿದೆ ಲೋಕಲ್ ಅಲ್ಲಿ. 10-12 ರೇಸ್ ಅಲ್ಲಿ ಎಷ್ಟು ಬಹುಮಾನ ಗೆದ್ದಿತ್ತು? 5 ಪ್ಲೇಸ್ ಮಾಡಿದೀವಿ ಸರ್. ಫಸ್ಟ್, ಸೆಕೆಂಡ್ ಮತ್ತೆ 4th. ನೋಡಿ ಸ್ನೇಹಿತರೆ, ಇದು ನಂದಿ ಫಸ್ಟ್, ಸೆಕೆಂಡು ಮತ್ತೆ 4th ಬಹುಮಾನ, ಈ ರೀತಿಯಾಗಿ 5 ಬಹುಮಾನಗಳನ್ನ ಗಳಿಸಿಕೊಟ್ಟಿದೆ. ಸರ್ ನಂದಿ ಜೊತೆಯಲ್ಲಿ ಯಾವ್ಯಾವ ಎತ್ತುಗಳನ್ನ ಪೇರ್ ಮಾಡಿದ್ರಿ? ಸರ್ ಬಲ್ಮಾ ಅಂತೇಳಿ ನವಣೆಕೆರೆದು, ಮತ್ತೆ ಕಡೂರ್ದೊಂದು, ಮತ್ತೆ ಇಲ್ಲಿ ಚಿಕ್ಕ ವಯಸ್ಸಿದ್ದಾಗ ಡಾನ್ ಐರಾವತ ಅಂತ, ಇನ್ನೊಂದು ಗನ್ಸೂರಿ ಅಂತೇಳಿ ಚೆನ್ನಾಪುರದ್ದು. 4 ಎತ್ತನ ಪೇರ್ ಮಾಡಿದ್ವಿ ಸರ್. ಸರ್ ನವಣೆಕೆರೆಯಲ್ಲಿ ಒಂದು, ನವಣೆಕೆರೆಯಲ್ಲಿ ಸೆಕೆಂಡ್ ಆಗಿದ್ದು, ನೀರ್ಗುಂದದಲ್ಲಿ ಫಸ್ಟ್ ಆಗಿದ್ದು, ಕಡೂರಲ್ಲಿ 4th ಪ್ಲೇಸ್ ಆಗಿತ್ತು. ಮತ್ತೆ ನಮ್ಮೂರಲ್ಲಿ ಅವು ಚಿಕ್ಕವಿದ್ದಾಗ ಸಣ್ಣ ಹುಡುಗರು ಮಾಡಿದ್ರು, ಅದರಲ್ಲಿ ಫಸ್ಟ್ ಸೆಕೆಂಡ್ 2 ಆಗಿತ್ತು.
ಓಕೆ, ನೋಡಿ ಸ್ನೇಹಿತರೆ, ಈ ರೀತಿಯಾಗಿ 5 ಬಹುಮಾನಗಳನ್ನು ಗೆದ್ದಿದೆ ನಂದಿ. ಮತ್ತೆ ನಂದಿಗೆ ಸರಿಸಾಟಿಯಾಗಿ ಇವಾಗ ಸುಲ್ತಾನ್ ಬಂದಿದ್ದಾನೆ. ಸರ್, ಸುಲ್ತಾನ್ ಇದು ಎಲ್ಲಿಂದ ತಂದಿದ್ದು? ಸುಲ್ತಾನ್ ಬಂದು ಇಲ್ಲಿ ಬಿಳ್ವಾಲ ಅಂತೇಳಿ ನಮ್ಮ ಸ್ನೇಹಿತರು ಆತ್ಮೀಯರು ಅವರೇ ಕೊಡ್ಸಿದ್ದು. ಇದು ಇಂಥ ನಂದಿಗೆ ಈ ಪೇರ್ ಆಗ್ಲೇಬೇಕು ಅಂತೇಳಿ ಅವರೇ ಕೊಡ್ಸಿದ್ದು. ನಮಗೆ ಹಿಂಸೆ ಕೊಟ್ಟು ಇದು ಸುಲ್ತಾನ್ ಹಿಡ್ಕೊಂಡು ಹೋಗಿ ಬರ್ರಿ ನೀವು ನಂದಿಗೆ ಇದೇ ಪೇರು ಅಂತೇಳಿ ಸುಲ್ತಾನ್ ಕೊಡ್ಸಿದ್ದು. ಇದು ಚಕ್ಟಿ ಆಡಿದೆ, ಬಟ್ ನಾವು ನೋಡಿಲ್ಲ, ಅವಾಗ ಅಷ್ಟು ನೋಡಿಲ್ಲ ನಾವು. ಇದು ಚಕ್ಟಿ ಆಡಿದೆ. ಇವಾಗ ಬಂದು ನಮ್ಮ ಹತ್ರ ಬೇಸಾಯ ಡ್ರೆಸ್ ಆಡ್ತಿದೆ ಸರ್ ಇದು. ಸರ್, ಇವಾಗ ನೀವು ಬೇಸಾಯ ಡ್ರೆಸ್ಸಲ್ಲಿ ಇವೆರಡೇ ಪೇರ್ ಮಾಡ್ತಿದ್ದೀರಾ? ಇಲ್ಲ, ಒಂದ್ ರೇಸಲ್ಲಿ ಪೇರ್ ಕೂರಿಸಿದ್ದೀನಿ ಅಷ್ಟೇನೆ. ಲಾಸ್ಟ್ ರೇಸಲ್ಲಿ ಇದೊಂದು ಹಾಕಿದ್ದೆ. ಈಗ ಅಂದ್ರೆ ಪೇರ್ ಏನು ಕೂರಿಸ್ತಿಲ್ಲ, ಇವನ್ನ ಸಪ್ರೇಟ್ ಹಾಕ್ತಿದ್ದೀನಿ. ಹೆಂಗಿದೆ ಸರ್ ಹೋಗಾಣಿಕೆ ಸುಲ್ತಾನ್? ಹೋಗಾಣಿಕೆ ಏನು ಮಾತಾಡಂಗಿಲ್ಲ ಸರ್, ಚೆನ್ನಾಗೇ ಹೋಗ್ತಿದ್ದಾವೆ, ಎರಡು ಚೆನ್ನಾಗಿ ಹೋಗ್ತಿದ್ದಾವೆ. ನಾನಾ ನೀನಾ ಅಂತೇಳಿ ಹೋಗ್ತಿರೋದು ಎರಡೂನು. ಸರ್, ಮತ್ತೆ 2 ಎತ್ತುಗಳನ್ನ ವರ್ಕೌಟ್ ಎಲ್ಲ ಏನ್ ಮಾಡಿಸ್ತಿದ್ದೀರಾ? ಸರ್, ವರ್ಕೌಟ್ ಬಂದು ಸ್ವಿಮ್ಮಿಂಗ್ ಮಾಡಿಸ್ತೀನಿ. ಸ್ವಿಮ್ಮಿಂಗ್ ಇಲ್ಲ, ಬೇಸಾಯ ಇಲ್ಲ ಅಂದ್ರೆ ವಾಕ್ ಮಾಡಿಸ್ತೀವಿ ಅಷ್ಟೇನೆ. ಬೇಸಾಯ ಟೈಮಲ್ಲಿ ಸ್ವಿಮ್ಮಿಂಗ್ ಅಷ್ಟೇನೆ, ಬೇಸಾಯ ಸ್ವಿಮ್ಮಿಂಗ್ ಅಷ್ಟೇನೆ. ಇದು ಅಂದ್ರೆ ಅದೇ ವರ್ಕೌಟ್ ಆಗ್ಬಿಡುತ್ತೆ. ಅದೇ ವರ್ಕೌಟ್ ಆಗುತ್ತೆ ಸರ್. ಸ್ವಿಮ್ಮಿಂಗೇ ಮೈನ್ ಇವಕ್ಕೆ. ಇದು ನಂದಿಗೆ ಸ್ವಿಮ್ಮಿಂಗೇ ಮೈನು. ಸರ್, 2 ಎಷ್ಟೆಲ್ಲ ಇದಾವೆ? ಈಗ 6 ಇದೆ ಸರ್. 2 6 ಇದಾವೆ. ನೋಡಿ ಸ್ನೇಹಿತರೆ, 2 ಒಂದೇ ವಯಸ್ಸಿನ ರಾಸುಗಳು, 2 ಕೂಡ 6 ಇದಾವೆ. ಅತ್ಯುತ್ತಮವಾಗಿದ್ದಾವೆ ರಾಸುಗಳು. ನೋಡಿ, ಮನೆ ಕೆಲಸ ಮಾಡಿದ್ರು ಕೂಡ ಎಂತ ಒಂದು ಗಟ್ಟಿಮುಟ್ಟಾದ ದೇಹನ ಉತ್ಕೊಂಡಿದ್ದಾವೆ. ಇನ್ನು ಯಂಗ್ಸ್ಟರ್ಸ್ ಸ್ನೇಹಿತರೆ, ಇವಾಗ ಗಾಡಿ ರೇಸಿನ ಆಕಾರದಲ್ಲಿ 6 ರಾಸುಗಳು ಅಂದ್ರೆ ಇನ್ನು ಯೌವನದಲ್ಲಿದ್ದಾವೆ. ಇವಕ್ಕೆ ಇನ್ನೂ ಭಾಳ ಒಳ್ಳೆ ಗ್ರೇಟ್ ಫ್ಯೂಚರ್ ಇದೆ. ಈ ಚಕ್ಕಡಿ ಗಾಡಿಲಿ ಬಹುಮಾನ ಗೆದ್ದಿದ್ದಾವೋ, ಈ ಲೋಕಲ್ ರೇಸ್ ಆಡ್ತಿದ್ದಾರೆ. ಸರ್, ಲೋಕಲ್ ರೇಸ್ ಆಡ್ತಿದ್ರ ಇನ್ನು ಮುಂದೆ ರಾಜ್ಯ ಮಟ್ಟದ ರೇಸಿಗೆ ಬರೋ ನಿರೀಕ್ಷೆ ಇದೆಯಾ? ಸರ್, ನನಗ ನಮ್ಮ ನಂದಿಲಿ ರಾಜ್ಯ ಮಟ್ಟ ಆಡ್ಬೇಕು ಅಂತಲೇ ನಾನು ಸಾಕ್ತಿರೋದು. ಇವಾಗ ಏನೋ ಒಂದು ಕಲಿಕೆ, ದೊಡ್ಡ ಗಾಡಿ ಒಂದು ಕಲಿಕೆ ಅಂತ ಹೇಳ್ಬಿಟ್ಟು ಬೇಸಾಯ ರೇಸ್ ಆಡಿಸ್ತೀನಿ ಅಷ್ಟೇನೆ. ರಾಜ್ಯ ಮಟ್ಟ ಆಡ್ಬೇಕು ಅಂತಲೇ ನನಗೆ ತುಂಬಾ ಆಸೆ ಇರೋದು. ಆಕ್ಚುಲಿ ಇವಾಗ್ಲೇ ರಾಜ್ಯ ಮಟ್ಟ ಆಡಿಸ್ಬೇಕು ಅಂತ ನಾನು ಇದೀನಿ. ನಮ್ಮ ಅಣ್ಣಾರ್ ಬೇಡ, ಇವಾಗ್ಲೇ ಬೇಡ ಅಂತ ಹೇಳ್ತಿರೋದಕ್ಕೆ ಬೇಸಾಯ ರೇಸ್ ಆಡಿಸ್ತೀನಿ ಸರ್ ಅಷ್ಟೇ. ಇನ್ನು 6 ಒಂದು 6 ತಿಂಗಳಾದ್ರೂ ಬೇಸಾಯ ರೇಸಲ್ಲಿ ಆಡಿದ್ರೆ ಆಮೇಲೆ ಅದಕ್ಕೊಂದು ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ರಾಜ್ಯ ಮಟ್ಟದ ರೇಸಿಗೆ ಬರೋದು ನಿಮ್ಮ ನಿರೀಕ್ಷೆ? ಹೌದೌದು ಸರ್. ಒಂದು 6 ತಿಂಗಳು ವರ್ಷ ಬಾಯ್ಗುಡ ಗಂಟ ಬೇಸಾಯ ರೇಸ್ ಆಡಿಸ್ತೀನಿ. ಎತ್ತು ಸ್ವಲ್ಪ ಬಲ್ತ್ ಮೇಲೆ ರಾಜ್ಯ ಮಟ್ಟಕ್ಕೆ ಬರಬೇಕು ಅಂತ ಪ್ಲಾನಲ್ಲಿ ಇದೀವಿ. ನಿಮ್ಮಲ್ಲಿ ಬೇರೆ ರೀತಿಯ ರಾಸುಗಳು ಯಾವ ಇದಾವೆ ಸರ್? ಬೇರೆ ಹಳ್ಳಿ ಕಾರ್ ಬಂದು ಇವೇ ಇರೋದು, ಇನ್ನೆಲ್ಲ ಹಸುಗಳು. ಹಸು ಮೂಲ ವೃತ್ತಿ ಸರ್ ನಿಮ್ದು? ಸರ್, ವ್ಯವಸಾಯ. ನೋಡಿ ಸ್ನೇಹಿತರೆ, ಇವರ ಮೂಲ ವೃತ್ತಿನೇ ವ್ಯವಸಾಯ. ಇವ್ರ ಮನೇಲಿ ನಾನಾ ರೀತಿಯ ಹಸುಗಳಿದ್ದಾವೆ. ಹಳ್ಳಿಕಾರ ಅಂತ ಈ 2 ಎತ್ತುಗಳಿದ್ದಾವೆ ಸ್ನೇಹಿತರೆ. ಈ ಎತ್ತುಗಳಲ್ಲಿ ಅತ್ಯುತ್ತಮವಾದ ಒಂದು ಕಾಂಪಿಟೇಷನ್ ಎಲ್ಲೇ ಇಟ್ಟರು ಹೋಗಿ ಭಾಗವಹಿಸ್ತಿದ್ದಾರೆ. ಅದೇ ರೀತಿಯಾದ ಬಹುಮಾನಗಳನ್ನು ಗೆಲ್ಲೋದು ಸೆಕೆಂಡ್ರಿ, ಆದರೆ ಬಹುಮಾನಗಳನ್ನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಭಾಗವಹಿಸ್ತಾರಲ್ಲ, ಅದಕ್ಕೆ ನಾವು ಖುಷಿ ಪಡಲೇಬೇಕು. ಇಂಥರ 4 ಜನ ರೇಸಲ್ಲಿ ಭಾಗವಹಿಸೋದ್ರಿಂದ ಈ ರೇಸೇ ನಾವು ಎತ್ತುಗಳನ್ನೇ ಕಟ್ತೇ ಇರೋ ಅಂಥ ಮನೆಯಲ್ಲೂ ಕೂಡ ಎತ್ತುಗಳನ್ನು ಕಟ್ಟ ಅಂತ ಒಂದು ಸಂದರ್ಭ ಒದಗಿ ಬಂದಿದೆ ಸ್ನೇಹಿತರೆ. ಸರ್, ಮತ್ತೆ ಇವನ್ನ ಸಾಕಾಣಿಕೆ ಯಾವ ಥರ ಮಾಡ್ತಿದ್ದೀರಾ? ಸರ್, ತಿಂಡಿ ಬಂದು ಮೇಯ್ನ್ ಇರೋದು ಹುಳ್ಳಿಕಾಳು, ಹುಳ್ಳಿ ನುಚ್ಚು ಹಾಕ್ತಿವಿ, ಹತ್ತಿ ಕಾಳು, ರವೆ ಬೂಸ ಮತ್ತೆ ಹಾಲು. ಡೈಲಿ ಹಾಲು ಕೊಡ್ತೀರಾ? ಡೈಲಿ ಇವಾಗ ಹಸ್ರು ಮೇಯ್ಬೇಕಾದ್ರೆ ಕೊಡಲ್ಲ ಸರ್. ಒಣಮೇವಿದ್ದಾಗ ಹಾಲು ಮೊಟ್ಟೆ ಕೊಡ್ತೀವಿ. ರೇಸ್ ಇದ್ದಾಗ ಮೊಟ್ಟೆ ಕೊಡ್ತೀವಿ ಸರ್. ಹಸ್ರು ಮೇಯ್ಬೇಕಾದ್ರೆ ಹಾಲು ಕೊಡಲ್ಲ. ಈಗ ಸದ್ಯಕ್ಕೆ ಹಸ್ರು ಮೇಯ್ತಿದ್ದಾವೆ. ಇವಾಗ ಹಸ್ರು ಮೇಯ್ತಿದಾವಲ್ಲ ಸರ್, ಹಾಲೇನು ಇವಾಗೇನು ಕೊಡ್ತಿಲ್ಲ. ನೆಕ್ಸ್ಟ್ ಈಗ ಹಸ್ರು ಮೇವ್ ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಹಾಲು ಕೊಡ್ತೀವಿ, ಹಾಲು ಮೊಟ್ಟೆ. ಒಂದು ಡಿಗ್ರಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಯಲ್ಲಿ ನಮ್ಮ ರಾಜ್ಯದ ಮೂಲ ತಳಿ ಹಳ್ಳಿಕಾರನ ಸಂರಕ್ಷಣೆ ಮಾಡಬೇಕು ಅನ್ನೋ ಪಣನೂ ತೊಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು ಹಳ್ಳಿಕಾರ ಉಳಿಸೋದು ನಿಮ್ಮೆಲ್ಲರ ಒಂದು ಹೊಣೆಯಾಗಿದೆ. ಹಳ್ಳಿಕಾರನ ಸಂರಕ್ಷಣೆ ನಾವು ಯಾವ ರೀತಿ ಮಾಡಬೇಕಂದ್ರೆ, ಈ ರೀತಿ ಮನೇಲಿ ಕಟ್ಟೋದ್ರಿಂದನೇ ಸಂರಕ್ಷಣೆ ಆಗುತ್ತೆ, ಬಿಟ್ಟರೆ ಮತ್ತಿನ್ನು ಬೇರೆ ಯಾವ ಥರನೂ ಸಂರಕ್ಷಣೆ ಆಗಲ್ಲ. ಈಗ ನಾವು ಝೂ ಮಾಡಿ ಪ್ರಾಣಿಗಳನ್ನು ಬಿಡೋ ಥರ ಮುಂದೊಂದು ದಿನ ಹಳ್ಳಿಕಾರ ರಾಸವನ್ನು ಬಿಟ್ಟು ನಾವು ಝೂನಲ್ಲಿ ನೋಡೋ ಥರ ಒಂದು ಪರಿಸ್ಥಿತಿ ಬರಬಾರ್ದು ಸ್ನೇಹಿತರೆ. ಯಾಕಂದರೆ ನಿಮಗೋಸ್ಕರ ದುಡ್ದಿರೋ ಅಂಥ ರಾಸುಗಳು ತಂದೆ ತಾಯಿ ಸ್ಥಾನವನ್ನು ನಾವು ಅವಕ್ಕೆ ಕೊಟ್ಬಿಟ್ಟಿದ್ದೀವಿ. ಯುದ್ಧಗಳ ಸಂದರ್ಭದಲ್ಲೂ ಕೂಡ ಸ್ನೇಹಿತರೆ, ರಾಜರ ಕಾಲದಲ್ಲಿ ಯುದ್ಧಗಳನ್ನು ಮಾಡೋಕ್ಕೆ ನೆರವಾಗಿದ್ದಾವೆ. ಹಳ್ಳಿಕಾರ, ಅಮೃತಮಾಲ್ ಇವೆರಡು ನಮ್ಮ ರಾಜ್ಯದ ಮೂಲ ತಳಿಗಳು ಸ್ನೇಹಿತರೆ. ನೋಡಿ, ಈ ಮೂಲ ತಳಿಗಳ ಸಂರಕ್ಷಣೆ ನಮ್ಮ ಬಗ್ಗಳ್ಳಿ ಗ್ರಾಮದಲ್ಲೂ ಕೂಡ ಆಗ್ತಿದೆ. ನಾವು ಖುಷಿ ಪಡಲೇಬೇಕು ಸ್ನೇಹಿತರೆ. ನೋಡಿ, ನಂದಿ ಮತ್ತು ಸುಲ್ತಾನ್ ಅಂತ ಈ ಯೌವನದ ರಾಸುಗಳು ಇತ್ತೀಚಿನ ದಿನಗಳಲ್ಲಿ ಅಖಾಡಿಗೆ ಬಂದಿದ್ದಾವೆ. ಇನ್ನು ಮುಂದಿನ ರೇಸಲ್ಲಿ ಇನ್ನೇನು ಗಾಡಿ ರೇಸು ಪ್ರಾರಂಭ ಆಗೋ ಹಂತದಲ್ಲಿದ್ದೀವಿ. ಈ ಹಂತದಲ್ಲಿ ಅವು ಕೂಡ ಕಾಲಿಟ್ಟು ರೇಸಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಗಳಿಸಲಿ, ಇನ್ನೂ ಹೆಚ್ಚಿನ ಟ್ರೋಫಿಗಳನ್ನು ಜೋಡಿಸಿ ಮತ್ತೆ ಅವ್ರ ಮನೆ ಮುಂದೆ ಬಂದು ಇದೇ ರೀತಿಯಾಗಿ ವಿಡಿಯೋಗಳನ್ನು ಮಾಡೋ ಅಂಥ ಸಂದರ್ಭ ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ ಸ್ನೇಹಿತರೆ. ನಮಗೆ ರೇಸ್ ಫೀಲ್ಡ್ ಅನ್ನೋದು ತೋರ್ಸ್ಕೊಂಡು ಕೊಟ್ಟಿದ್ದೆ ನನ್ನಪ್ಪರ ನವೀನು, ನಮ್ಮ ಮಾಮ, ಸ್ವಂತ ಮಾವ. ಅದು ಚಾಂಪಿಯನ್ ಎತ್ತು ಕಟ್ಟಿರಲ್ಲ, ಅವತ್ತಿಂದ ರೇಸ್ ಫೀಲ್ಡ್. ಈಗ 16 ವರ್ಷ ಎಕ್ಸ್ಪೀರಿಯನ್ಸ್ ನಮಗೆ. 16 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಬೇಕಷ್ಟು ನೋಡಿದ್ದೀವಿ. ಅಂದರೆ 16 ಈಗ ರೇಸ್ ಮೊದಲಿನ ಥರ ಇಲ್ಲ, ಬರೀ ಮೋಸ ನಡೀತಾ ಇದೆ. ಈಗ ಅದೇ ಥರ ಇದು ಮಾಡ್ತಿದ್ದೆ. ಅಣ್ಣಪ್ಪನವರೆಲ್ಲ ನಾವಿಲ್ಲ ಕಟ್ಟಿ ಸಾಕಿದ್ದೀವಿ. ನಾವು 3-4 ತಿಂಗಳು ಕಟ್ಟಿ ಸಾಕಿ ಎಲ್ಲ ಇದು ಮಾಡಿದ್ದೀವಿ.
ಅದೇ ಥರ ಹೆಸರು ಮಾಡಬೇಕು ಅಂತ ಮಾಮೂನ್ ಥರನೇ ಹೆಸರು ಮಾಡಬೇಕು ಅಂತ ಭಾರಿ ಕಾಯ್ತಾ ಇದ್ದೀವಿ. ಹೆಸರು ಮಾಡ್ತೀವಿ, ಅವ್ರಿಗಿಂತ ಜಾಸ್ತಿ ಮಾಡಬೇಕು ಅಂತ ಅದೀವಿ, ಇದು ಮಾಡ್ತಾ ಇದ್ದೀವಿ. ಓಕೆ ಸರ್, ಅಂದ್ರೆ ಅಣ್ಣಪ್ಪ ಈಗ ಮಂಡ್ಯದಲ್ಲಿ ಇದೆಯಲ್ಲ, ಅಣ್ಣಪ್ಪ ಇಲ್ಲಿ ನಿಮ್ಮ ಮನೆ ಬಗಳಿಲಿತ್ತ? ನಮ್ಮ ಮನೇಲೆ ಸಹ ಇದು ನಾವೇ ಸಾಕಿದ್ದು ಅದು ಅಣ್ಣಪ್ಪನ. ಅಲ್ಲಿಂದ ಹೊಡ್ಕೊಂಬಂದು ನಾವೇ ಸಾಕಿ. ಓಕೆ, ನೋಡಿ ಸ್ನೇಹಿತರೆ, ಅಣ್ಣಪ್ಪ ಎತ್ತು ನಾಣಪುರ ನವೀನ್ ಅವ್ರ ಹತ್ರ ಇದ್ದಾಗ ತಗೊಂಬಂದು ಇದೇ ಮನೆಯಲ್ಲಿ ದನಿನ ಮನೆಯಲ್ಲಿ ಕಟ್ಟಿ ಸಾಕಿದ್ದಾರೆ. ಇಂಥ ಚಾಂಪಿಯನ್ ರಾಸುಗಳು ಕೂಡ ಇವ್ರ ಮನೆಯಿಂದ ಹೊರಗೆ ಹೋಗಿದ್ದಾವೆ ಸ್ನೇಹಿತರೆ. ಇವತ್ತು ನಿಮಗೆ ಅಣ್ಣಪ್ಪ ಗೊತ್ತು, ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಅದ್ರ ಮೇಲೆ ಒಂದು ಮೆರವಣಿಗೆ ಮಾಡಿದ್ರು. ಇವತ್ತು ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಬಂದಿರುವ ರಾಸು ಅಣ್ಣಪ್ಪನೂ ಕೂಡ ಇವ್ರ ದನಿ ಮನೆಯಿಂದ ಹೋಗಿರೋ ರಾಸು ಸ್ನೇಹಿತರೆ. ಪಕ್ಷ ಗೂಳಿ ಅಂತಂದಿದ್ವಿ, ಯಾರೋ ಚಾಲೆಂಜ್ ಮಾಡಿದ್ರು ಅಂತೇಳಿ ಗೂಳಿ ಕಟ್ಟಕ್ಕಾಗಲ್ಲ ಅಂತೇಳಿ ನಮಗೊಂದು ಇದ್ ಮಾಡಿದ್ರು, ಚಾಲೆಂಜ್ ಮಾಡಿದ್ರು. ಕಣಕ್ ರೇಸಿಗೆ ಪ್ರಪ್ರಥಮ ಫಸ್ಟ್ನೇ ಗೂಳಿ ನಾವು ತಂದಿದ್ದು, ಅದೇ ರೇಸಲ್ಲಿ ಫಸ್ಟ್ ಹೊಡ್ಕೊಂಡ್ ಬಂದಿದ್ವಿ ಗೂಳಿ ಪಕ್ಷ ಅಂತೇಳಿ ತಗೊಂಬಂದ್ಬಿಟ್ಟು ಚಾಲೆಂಜ್ ಮಾಡಿದ್ರು ಅಂತೇಳಿ. ಓಕೆ ಸ್ನೇಹಿತರೆ, ನೋಡಿ ನಾನು ನವೀನ್ ಅವ್ರದ ಒಂದು ಸಂದರ್ಶನ ಮಾಡಿದಾಗ ಇದೇ ಮಾತನ್ನ ಅವ್ರು ಹೇಳಿದ್ರು. ಅವರು ಹಳ್ಳಿಕಾರಲ್ಲಿ ಮಾತ್ರ ಗೆಲ್ತಾರೆ, ಗೂಳಿ ಕಟ್ಟು ಹೊಡೆಯೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿದ್ರು. ಆವಾಗ ನಾವು ಪಕ್ಷ ಅಂತ ಒಂದು ಗೂಳಿ ತಂದು ಅದರಲ್ಲಿ ಹೊಡೆದು ತೋರಿಸಿ ಆಮೇಲೆ ಗೂಳಿ ಮಾರಿದ್ವು ಅಂತ ಹೇಳಿದ್ರು. ನೋಡಿ ಅವ್ರ ಅಳಿಯಾಯರು ಅದೇ ಮಾತನ್ನ ಮತ್ತೆ ರಿಪೀಟ್ ಮಾಡಿ ಹೇಳ್ತಿದ್ದಾರೆ. ನೋಡಿ ಈ ರೀತಿಯಾದ ಒಂದು ಅಖಾಡದಲ್ಲಿ ಹೆಸರಿತ್ತು ಸ್ನೇಹಿತರೆ ನವೀನ್ ಅವರಿಗೆ. ಇವರೆಲ್ಲ ಗ್ರೂಪಿನವರು ಸ್ನೇಹಿತರೆ. ನಾವು ಗುರ್ತಿಸ್ಕೊಂಡಿದ್ದು ಚಾಂಪಿಯನ್ ಎತ್ತಿಂದವ. ನಾವು ಚಾಂಪಿಯನ್ ಬಿಟ್ರೆ ಯಾರಿಂದ ಇವತ್ತು ನಾನು ಗುರ್ಸೋದು ಸುಮಂತು ಅಂದ್ರೆ ಚಾಂಪಿಯನ್ ಎತ್ತು ಅಂತಲೇ. ನನಗೆ ಇದೊಂದು ಚಾಂಪಿಯನ್ ತರ ನೋಡ್ಬೇಕು ಅಂತಲೇ ಆಸೆ ಇರೋದು, ಕರಿನಿಂದ ಸಾಕಿರೋದು ಇದನ್ನ. ಚಾಂಪಿಯನ್ ತರ ನೋಡ್ಬೇಕು, ನಾನು ರಾಜ್ಯ ಮಟ್ಟದಲ್ಲಿ ಆಡ್ಬೇಕು ಅಂತಲೇ ಇದನ್ನ ಸಾಕ್ತಿರೋದು. ರಾಜ್ಯ ಮಟ್ಟ ಆಡ್ತೀನಿ, ನಿಯತ್ತಾಗಿ ಆಡ್ತೀನಿ ಸರ್, ಮೋಸದಿಂದ ಅಲ್ಲ, ನಿಯತ್ತಾಗಿ ಆಡಿ ಪ್ರೈಸ್ ಮಾಡ್ತೀನಿ ಇದ್ರಲ್ಲಿ. ಓಕೆ ಸರ್, ನಿಯತ್ತಾಗಿ ಆಡ್ತೀನಿ ಅಂದ್ರಲ್ಲ, ಖುಷಿ ಪಡ್ಬೇಕು ನಾವು. ನಾವು ನಿಯತ್ತಿಂದ ಬಂದಿದ್ದೀವಿ, ಚಾಂಪಿಯನ್ ಕರ್ತಗಳಿಂದ ನಿಯತ್ತಿಂದ ಬಂದಿದ್ದೀವಿ, ಯಾರಿಗೂ ಮೋಸ ಮಾಡಿಲ್ಲ, ಯಾರ ತಗೋ ಜಗಳ ಆಡಿಲ್ಲ. ಇದನ್ನ ಅವ್ರಿಗೆ ಅದನ್ನೇ ಇದು ಮಾಡ್ಕೊಂಡು ನಾವು ಎಲ್ಲರಿಗೂ ಹೇಳ್ತಿರೋದು ಅದೇ, ಮೋಸ ಮಾಡಬೇಡ್ರಿ ಅಂತೇಳಿ. ಯಾರ ತಗೋ ಗಲಾಟೆ ಮಾಡಿದಾಗ ನಾವು ನಿಯತ್ತಾಗಿ ರೇಸ್ ತೋರಿಸ್ಬೇಕು ಅಂತ ಆಸೆ ಇದೆ, ತೋರಿಸ್ತೀವಿ ನಾವು ಮುಂದೆ. ನೋಡಿ ಸ್ನೇಹಿತರೆ, ನವೀನ್ ನಾಣಾಪುರ ಅಂದರೆ ಇವತ್ತು ಕರ್ನಾಟಕದ ಗಾಡಿ ರೇಸಿನ ಅಖಾಡದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಅವ್ರ ಹೆಸರು ಗೊತ್ತು. ತುಂಬ ಜನ ಅವರು ನೋಡಿರಲಿಲ್ಲ. ನಾವು ಸಂದರ್ಶನ ಮಾಡಿದಾಗ ತುಂಬ ಜನ ಈಗಿನ ಪೀಳಿಗೆಯವರು ತುಂಬ ಖುಷಿ ಆಯಿತು ಸರ್ ಅವರು ನೋಡಿ, ಅಂತ ಒಬ್ಬ ಚಾಂಪಿಯನ್ ಅವ್ರನ್ನ ವಿಡಿಯೋ ಮಾಡಿದ್ಕೆ ಅಂತ ಹೇಳಿದರು. ನೋಡಿ ಇವರೆಲ್ಲ ಅವ್ರು ಅಳಿಯಂದರು, ಅವರಿಗೆ ಸಪೋರ್ಟಾಗಿ ನಿಂತಿದ್ದವರು ಸ್ನೇಹಿತರೆ ಇವರು ಆ ಟೈಮಲ್ಲಿ. ಅದೇ ನವೀನ್ ನಾಣಾಪುರ ಈಗ ಮತ್ತೆ ರೇಸಿಗೆ ಅವರು ಬರಲಿ ಅನ್ನೋದು ಕೂಡ ನಮ್ಮ ಆರೈಕೆ ಸರ್. ಅವ್ರು ಮತ್ತೇನಾದ್ರು ರೇಸಿಗೆ ಬರ್ತಾರೆ, ಬರ್ತೀವಿ, ಬರ್ತೀವಿ, ಬಂದರೆ ಮಾತ್ರ ಹಂಗೆ ಬರಲ್ಲ, ಅದ್ದೂರಿಯಾಗೆ ಬರ್ತೀವಿ ಸರ್. ಅದೊಂದು ಮಾತ್ರ ಹೇಳ್ತೀನಿ. ಮತ್ತೆ ನವೀನ್ ನಾಣಾಪುರ ಅನ್ನೋದು ಏನು ಹೆಸರಿತ್ತು ಅದೇ ಲೆಕ್ಕಾಚಾರಕ್ಕೆ ಬರ್ತೀವಿ ಸರ್. ಅದನ್ನ ಕರ್ಕೊಂಬಂದು ನೋಡಿ ನಮ್ಮ ಮಾಮನ್ ನೋಡ್ಬೇಕು ಅಂತ ಆಸೆ ಇದೆ ನನಗೆ, ಅದನ್ನ ಮಾಡೇ ಮಾಡ್ತೀವಿ ಸರ್ ನಾವು. ಇವರೆಲ್ಲ ಎತ್ತು ಸಾಕ ಅಂತ ಎತ್ತುಗಳ ಅಭಿಮಾನಿಗಳು, ಗೋರಕ್ಷಕರು ಸ್ನೇಹಿತರೆ. ಇವರು ಹಿಂದೆ ಇದ್ದ ಹೆಸರನ್ನ ನಾವು ಇವತ್ತು ಮತ್ತೆ ಫಾರ್ಮಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಇವರು ನೋಡಿ ತುಂಬ ಖುಷಿ ಆಯಿತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಏನಾದರೂ ಅನಿಸಿಕೆ ಅಭಿಪ್ರಾಯ ಬೇಕಾದ್ರೆ ಸರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ